ಇದು ಫಿಫ್ತ್ ಸೆಮ್ ಸೆಕೆಂಡ್ ಪ್ರೋಗ್ರಾಮ್ ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡೋದು. ಫಸ್ಟು CSSಗೆ ಬರೆಯೋಕೆ ಹೋಗ್ಬೇಡಿ, ಫಸ್ಟ್ ಸ್ಪೇಸ್ ಬಿಡಿ, ಸ್ವಲ್ಪ HTML ಬರೀರಿ. ಫಸ್ಟ್ ಬಾಡಿ ಇಲ್ಲಿಂದ ಸ್ಟಾರ್ಟು. ಫಸ್ಟ್ H1 ಸ್ಟೈಲ್ನ ಇಲ್ಲೇ ಮೆನ್ಷನ್ ಮಾಡೋರು ಫಸ್ಟ್. ಮತ್ತೆ CSS ಒಳಗಡೆ H1 ಅಂತ ತಗೊಂಡು ಅಲ್ಲಿ CSS ಪಾರ್ಟ್ನ ಬರ್ದಿಲ್ಲ, ಇಲ್ಲೇ ಬರ್ದಿದ್ದಾರೆ ಸ್ಟೈಲು. ನೆಕ್ಸ್ಟ್ ಅಲೈನ್ ಸೆಂಟರ್ ಅಂದರೆ ಸೆಂಟರಲ್ಲಿ ಬರಬೇಕಂತ, ಇಲ್ಲಿ ಸೆಂಟರಲ್ಲಿ ಬಂದಿದೆ ಟೈಮ್ ಟೇಬಲ್ ಅಂತ. ನೆಕ್ಸ್ಟ್ ಟೇಬಲ್, ಫಸ್ಟ್ ಟೇಬಲ್ ಕ್ರಿಯೇಟ್ ಮಾಡುವಾಗ ಟೇಬಲ್ ಅಂತ ಟ್ಯಾಗ್ ಯೂಸ್ ಮಾಡುವಾಗ. ನೆಕ್ಸ್ಟ್ ಟಿ ಹೆಡ್ ಅಂದರೆ ಟೇಬಲ್ ಹೆಡರ್. ಫಸ್ಟ್ ಟೇಬಲ್ ಹೆಡರ್ಸ್ ಅಲ್ಲಿ ಟೇಬಲ್ ರೋ, ಫಸ್ಟ್ ಟೇಬಲ್ ರೋ. TH ಅಂದರೆ ಟೇಬಲ್ ಹೆಡರ್ ಸೆಲ್, ಅದರ ಒಳಗಿಂದ ಡೇಟಾ ಇದೆಲ್ಲ. ಫಸ್ಟ್ ಡೇ ಟೈಮ್ 9 to 10, 10 to 11, 11 to 12, 12 to 1 ಲಂಚ್ ಬ್ರೇಕ್, 2 to 3, 3 to 4. ಇಲ್ಲಿಗೆ ಒಂದು ರೋ ಕಂಪ್ಲೀಟ್ ಆಯಿತು, ಮತ್ತು ಹೆಡರ್ ಪಾರ್ಟು ಮುಗೀತು. ನೆಕ್ಸ್ಟ್ ರೋ ಟಿ ಆರ್ ಅಂತ. ನೆಕ್ಸ್ಟ್ TR ಅನ್ನೋದೇ ರೋಸ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡೋದು. TD ಅಂದರೆ ಟೇಬಲ್ ಡೇಟಾ ಸೆಲ್, ಅಂದರೆ ಡೇಟಾನ ಬರೆಯೋದು. ಸೆಕೆಂಡ್ ರೋದಲ್ಲಿ ಏನಾಗಬೇಕು ಅಂತ ಫಸ್ಟ್ ಡೇ ಹಾಕ್ತೀರಾ, ಅದಾದಮೇಲೆ ಸಬ್ಜೆಕ್ಟ್ಸ್ ನಿಮ್ಗೆ ಯಾವ್ದು ಬೇಕಾದರೂ ಬರಿಬೋದು. ಮ್ಯಾಥ್ಸ್ ಇಲ್ಲಿ ನೋಡಿ, ಲ್ಯಾಬ್ ಅವರಿಗೆ ಈಗ ಎಲ್ಲ ಕಡೆ ನೀವು ಲ್ಯಾಬ್ ಅವರ್ ಇರೋದೇ 2 hours, ಅದಕ್ಕೆ ಕ್ಲಾಸ್ ಲ್ಯಾಬ್ ಅವರ್ ಅಂತ. ಕಾಲಮ್ ಸ್ಪ್ಯಾನ್ ಅಂತಂದರೆ ಎರಡು ಕಾಲಮ್ಸ್ನ ಜಾಯಿನ್ ಮಾಡುತ್ತೆ, 2 ಕಾಲಮ್ಸ್ನ ಜಾಯಿನ್ ಮಾಡುತ್ತೆ. ಇಲ್ಲಿ ಮಾಡೋದಲ್ಲ ಈ ಥರ. ಅದರ ಒಳಗಡೆ ಫಿಸಿಕ್ಸ್ ಲ್ಯಾಬ್ ಅಂತ ಬರೀ, ಫಿಸಿಕ್ಸ್ ಲ್ಯಾಬ್. ನೆಕ್ಸ್ಟ್ ಇಲ್ಲಿ ರೋ ಸ್ಪ್ಯಾನ್ 5, ಕ್ಲಾಸ್ ಹೈಲೈಟ್. ಕ್ಲಾಸ್ ಅನ್ನೋದು ಕ್ರಿಯೇಟ್ ಮಾಡಲೇಬೇಕು, ಹೈಲೈಟ್. ರೋ ಸ್ಪ್ಯಾನ್ 5 ಅಂದರೆ ರೋಸ್ನ ಜಾಯಿನ್ ಮಾಡುತ್ತೆ, 5 ರೋಸ್. ಇಲ್ಲಿ 1 2 3 4 5 ಈ ಥರ ಇಲ್ಲಿ ಜಾಯಿನ್ ಮಾಡುತ್ತೆ. ಅದು ಬ್ರೇಕ್ ಟೈಮ್, ಲಂಚ್ ಬ್ರೇಕ್. ನೆಕ್ಸ್ಟ್ ಎಲೆಕ್ಟಿವ್ ಅವರ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ದಾರೆ. ಎಲೆಕ್ಟಿವ್ ಅವರ್ ಎಲ್ಲೆಲ್ಲಿದೆ ಅಂತ ಹೈಲೈಟ್ ಮಾಡೋ ಸಂಬಂಧ ಕ್ಲಾಸ್ ಅಂತ ಬರೆದು ಕ್ರಿಯೇಟ್ ಮಾಡಿದ್ದೀವಿ, ಎಲೆಕ್ಟಿವ್. ನೆಕ್ಸ್ಟ್ ರೋ ಎಲೆಕ್ಟಿವ್ ಅವರ್, ಇಲ್ಲ ಲ್ಯಾಬ್ ಅವರ್ ಕಾಲಮ್ ಸ್ಪ್ಯಾನ್. ಎಲ್ಲೆಲ್ಲಿ ಸ್ಪ್ಯಾನ್ ಮಾಡಬೇಕಂದ್ರೆ ಒಂದೇ ಸಲ ಬರೆದ್ರೆ ನಡೆಯಲ್ಲ, ಎಲ್ಲೆಲ್ಲಿ ಲ್ಯಾಬ್ದು ಹಾಕ್ತೀರಿ ಅಲ್ಲೆಲ್ಲಿ ಕಾಲಮ್ ಸ್ಪ್ಯಾನು ಮತ್ತೆ ಬರೀಬೇಕು, ಕ್ಲಾಸನ್ನು ಕೂಡ. ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ, ಇದು ಫಿಫ್ತ್ ರೋ. ಫ್ರೈಡೆ ತನಕ ಬರೀಬೇಕು ಇದೇ ಥರ. ಇಲ್ಲಿಗೆ ಮುಗಿತು. ಲಾಸ್ಟ್ ಟೇಬಲ್ ಫೂಟರ್ ಅಂದರೆ ಲಾಸ್ಟ್ ಟೇಬಲ್ ಫೂಟರ್ ಬರೀಬೇಕಲ್ಲ, ಅದಕ್ಕೆ ಎಂಡ್ ಆಫ್ ಟೈಮ್ ಟೇಬಲ್. ಇಲ್ಲಿ ಕಾಲಮ್ ಸ್ಪ್ಯಾನ್ 8 ಅಂದರೆ 8 ಕಾಲಮ್ಸ್ ಇದಾವೆ, ಅವು 8 ಕಾಲಮ್ಸ್ನ ಜಾಯಿನ್ ಮಾಡಿ ಅದರಲ್ಲಿ ಎಂಡ್ ಆಫ್ ಟೇಬಲ್ ಅಂತ ಬರೋಕ್ಕೆ ಇದು ಟಿ ಫೂಟರ್. TD ಅಂದರೆ ಟೇಬಲ್ ಡೇಟಾ ಸೆಲ್, ಗೊತ್ತಿರೋದು ನಿಮಗೆ. ಇಲ್ಲಿಗೆ ಟೇಬಲ್ ಕಂಪ್ಲೀಟೆಡ್, ಬಾಡಿ ಕಂಪ್ಲೀಟ್, HTML ಕಂಪ್ಲೀಟ್. ನೆಕ್ಸ್ಟ್ ಇವಾಗ CSS ಪಾರ್ಟ್. ಫಸ್ಟ್ ಬಾಡಿ, ಫಾಂಟ್ ಫ್ಯಾಮಿಲಿ, ಏರಿಯಲ್ ಇದೊಂದು ಟೆಕ್ಸ್ಟ್ ಫಾರ್ಮ್ಯಾಟ್ ಇದ್ದಂಗೆ. ನೆಕ್ಸ್ಟ್ ಫಸ್ಟ್ ಟೇಬಲ್ಗೆ ಇದೆಲ್ಲ ಗೊತ್ತು. ವಿಡ್ತ್ 80%, ಮಾರ್ಜಿನ್, ಬಾರ್ಡರ್ ಕೊಲ್ಯಾಪ್ಸ್ ಅಂತ ಯೂಸ್ ಮಾಡಿದರೆ ಇಲ್ಲಿ ಅಂದರೆ ಸಪ್ರೇಟ್ ಸೆಲ್ಸ್ ಆಗಲ್ಲ, ಸ್ವಲ್ಪ ಜಾಯಿನ್ ಆಗಿ ತೋರಿಸುತ್ತೆ. ತೆಗೆದು ನೋಡಿ ಒಂದ್ಸಲ ಗೊತ್ತಾಗುತ್ತೆ, ಈ ಥರ ಆಗುತ್ತೆ. ಅಕಸ್ಮಾತ್ ಅದು ಯೂಸ್ ಮಾಡಿದ್ರೆ ನೀಟಾಗಿ ಕಾಣುತ್ತೆ. ಬಾಕ್ಸ್ ಶಾಡೋ ಅಂದರೆ ಇಲ್ಲಿ ಬಾಕ್ಸ್ ಶಾಡೋ ಎಲ್ಲ ಇದೆ. ಮಾರ್ಜಿನ್ 40 pixels, ಆಟೋ ಅಂತ ಯಾಕೆ ಬರೀಬೇಕು ಅಂತ ನೋಡಿ, 40 pixels ಆಟೋ ಅಂತ ಇರಲಿಲ್ಲ ಅಂದರೆ ಲೆಫ್ಟಿಗೆ ಬಂದು ಆಟೋ ಅಂತ ಇಟ್ಟರೆ ಸೆಂಟರ್ ಹೋಗುತ್ತೆ. ವಿಡ್ತ್ ಗೊತ್ತಿರೋದು, ಟೇಬಲ್ ಹೆಡರ್ ಮತ್ತು ಟೇಬಲ್ ಡೇಟಾ ಸೆಲ್ಸ್, ಅದಕ್ಕೆಲ್ಲ ಇದನ್ನು ತೆಗೆದು ನೋಡಿ ಒಂದ್ಸಲ ಯಾಕೆ ಬರೀತಿದ್ದೀವಿ ಅಂತ ಅದು ಗೊತ್ತಾಗುತ್ತೆ. ಎಲ್ಲ ಹೋಯ್ತು, ಅದೆಲ್ಲ ನೀಟಾಗಿ ಕಾಣಬೇಕು ಅಂದರೆ ಇದೆಲ್ಲ ಬರೀಬೇಕು. ಬಾರ್ಡರ್ 3 pixels ಸಾಲಿಡ್ ಅಂದರೆ ಇಲ್ಲಿ ಕಲರ್ ಬಂದಿದ್ದೆಲ್ಲ
ಅದರ ಸಲುವಾಗಿ ಇದು ಬರ್ದಿದೆ 3 ಪಿಕ್ಸೆಲ್ಸ್ ಅಷ್ಟೆ. ಅಕಸ್ಮಾತ್ 5 ಹಾಕಿ ಜಾಸ್ತಿ ಆಯಿತು, ಅದಕ್ಕೆ 3. ಪ್ಯಾಡಿಂಗ್ ಅಂತಂದರೆ ಅದರ ಸುತ್ತ ಜಾಗ. ಟೆಕ್ಸ್ಟ್ ಅಲೈನ್ ಸೆಂಟರ್, ಎಲ್ಲಾನು ಸೆಂಟರಲ್ಲಿ ಇರಲಿ ಅಂತ. ಟೆಕ್ಸ್ಟ್ ಅಲೈನ್ ಸೆಂಟರ್ ತೆಗೆದು ಎಲ್ಲ ಲೆಫ್ಟಿಗೆ ಬಂತು, ಸೆಂಟರ್. ಫಾಂಟ್ ಸ್ಟೈಲ್ ಇಟಾಲಿಕ್. ಟೆಕ್ಸ್ಟ್ ಅಲೈನ್ ಸೆಂಟರಲ್ಲಿ ಅಲೈನ್ ಆಗಬೇಕು. ಫಾಂಟ್ ಸ್ಟೈಲ್ ಇಟಾಲಿಕ್. PH ಅಂದರೆ ಟೇಬಲ್ ಹೆಡರ್, ಬ್ಯಾಕ್ಗ್ರೌಂಡ್ ಕಲರ್. ಟೇಬಲ್ ಹೆಡರಿಗೆ ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಕ್ಕೆ. ಮತ್ತು TR nth ಚೈಲ್ಡ್ ಈವನ್ ಅಂತಂದರೆ ಟೇಬಲ್ ರೋದಲ್ಲಿ ಯಾವ ಅಂದರೆ ಈವನ್ ಕಾಲಮ್, ಈವನ್ ರೋಸ್ ಅಥವಾ ಆಡ್ ರೋಸ್, ಅದಕ್ಕೆ ಕಲರ್ಸ್ ಬೇರೆ ಬೇರೆ ಕೊಡ್ಲಿಕ್ಕೆ. ಈಗ ಎಲ್ಲದಕ್ಕೂ ಒಂದೇ ಕಲರ್ ಅಂತಂದರೆ ಬರೀ TR ಅಂತ ಬರೆದು ಕಲರ್ನ ಕೊಡ್ಬೋದು. ರೋಸಿಗೆ ಬೇರೆ ಕಲರು, ಈ ಥರ ರೋಸಿಗೆ ಬೇರೆ ಕಲರು, ಆಡ್ ರೋಸಿಗೆ ಬೇರೆ ಕಲರು, ಈವನ್ ರೋಸಿಗೆ ಬೇರೆ ಬೇರೆ ಕಲರ್ ಅಂದರೆ ಈ ಥರ nth ಚೈಲ್ಡ್ ಅಂತ ಯೂಸ್ ಮಾಡಬೇಕು. ಇದು ಕ್ಲಾಸ್ ಇದ್ದದಕ್ಕೆ ಇಲ್ಲಿ ಡಾಟ್ ಎಲೆಕ್ಟಿವ್ ಹವರ್ ಅಂತ ಯೂಸ್ ಮಾಡಿ. ಬ್ಯಾಕ್ಗ್ರೌಂಡ್ ಎಲೆಕ್ಟಿವ್ ಹವರಿಗೆಲ್ಲ ಬ್ಯಾಕ್ಗ್ರೌಂಡ್ ಕಲರ್ ಬೇರೆ. ಡಾಟ್ ಲ್ಯಾಬ್ ಹವರಿಗೆಲ್ಲ ಬೇರೆ ಬೇರೆ ಕಲರ್. ಮತ್ತು ಡಾಟ್ ಹೈಲೈಟ್, ಇದು ಬ್ರೇಕ್ ಅನ್ನೋದು ಸ್ವಲ್ಪ ಬೋಲ್ಡ್ ಮಾಡಿವಿ ಬ್ಯಾಕ್ಗ್ರೌಂಡ್ ಕಲರ್. ಮತ್ತು ಟಿ ಫೂಟರ್ ಫಾಂಟ್ ವೇಟ್ ಅಂದರೆ ಬೋಲ್ಡ್. ಅಲ್ಲಿ ನೋಡ್ಬೇಕು ಫಸ್ಟ್ ಬಾಡಿ ಬರೀತೀರಾ, ಆಮೇಲೆ ಏನಿದೆ ಟೇಬಲ್ ಬರುತ್ತೆ. ಟೇಬಲಿಗೆ CSS, ಟೇಬಲಿಗೆ TSS ಆದಮೇಲೆ ಮತ್ತೆ TH TD ಅಂತ ಯೂಸ್ ಮಾಡಿದ್ದೀವಿ, ಅದನ್ನು ಬರೀಬೇಕು. ಅದನ್ನು ಬರೆದಾದ್ಮೇಲೆ ಮತ್ತೆ TR ರೋಸಿಗೆ ಮತ್ತು ಈವನ್ ರೋಸಿಗೆ ಬೇರೆ ಕಲರು, ಮತ್ತು ಆಡ್ ರೋಸಿಗೆ ಬೇರೆ ಕಲರ್, ಅದನ್ನು ಬರೀಬೇಕು CSS. ಅದೆರಡು ಬರೆದಾದ್ಮೇಲೆ ಕ್ಲಾಸಸ್ಸಿಂದ ಬರ್ಕೊಂತ ಹೋಗ್ಬೇಕು. ಫಸ್ಟ್ ಕ್ಲಾಸ್ ಯಾವುದು, ಲ್ಯಾಬ್ ಅವರಿಗೆ ಬ್ಯಾಕ್ಗ್ರೌಂಡ್ ಕಲರ್ ಬೇರೆ, ಎಲೆಕ್ಟಿವ್ ಹವರ್ ಅದಕ್ಕೆ ಬೇರೆ, ಹೈಲೈಟಿಗೆ ಬೇರೆ. ಮತ್ತು ಲಾಸ್ಟ್ ಟಿ ಫೋಟಿಗೆ ಅದಕ್ಕೆ ಬೋಲ್ಡ್ ಫಾಂಟ್ ಸ್ಟೈಲು, ಇನ್ನು ಪ್ಯಾಡಿಂಗ್ ಬೇಕಿದ್ರೆ ಪ್ಯಾಡಿಂಗ್, ಇನ್ನು ಏನು ಬೇಕಾದ್ರೂ CSS ನಿಮಗೆ ಗೊತ್ತಿದ್ರೆ ಬರಿಬೋದು. ಇದಿಷ್ಟೇ ಇಲ್ಲಿರೋದು. ಇದಿಷ್ಟು ಸೆಕೆಂಡ್ ಪ್ರೋಗ್ರಾಮ್ 5th ಸೆಮ್ ವೆಬ್ ಲ್ಯಾಬ್.